ವೀಕ್ಷಕರೇ, ಶಾಲಾ ಕಾಲೇಜುಗಳಲ್ಲಿ ಸ್ನೇಹಿತರಾದಂತ ಅನೇಕರು ಜೀವನ ಪರ್ಯಂತ ಕೂಡ ಸ್ನೇಹಿತರಾಗಿರ್ತಾರೆ. ಎಲ್ಲ ಕಷ್ಟ ಸುಖಗಳಲ್ಲೂ ಕೂಡ ಭಾಗಿಯಾಗ್ತಾರೆ. ಬಿದ್ದಾಗ ಮೇಲೆತ್ತುತ್ತಾರೆ, ಗೆದ್ದಾಗ ಖುಷಿ ಪಡ್ತಾರೆ. ಆದ್ರೆ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಿರುವಂತ ಈ ಒಂದು ವಿಷಯ ಇದೆಯಲ್ಲ, ಇದು ಕಂಪ್ಲೀಟ್ ಉಲ್ಟಾ. ಇದು ನಿಜಕ್ಕೂ ಸ್ನೇಹಕ್ಕೆ ಬೆಲೆ ಕೊಡೋರಿಗೆ ಘಾಸಿಯನ್ನ ಉಂಟುಮಾಡುತ್ತೆ. ಹಾಗೇನೆ ಈ ಒಂದು ಪ್ರಕರಣ ಎಷ್ಟು ಕಾಂಪ್ಲಿಕೇಟೆಡ್ ಆಗಿತ್ತು ಅಂದ್ರೆ, ಪ್ರಕರಣವನ್ನ ಬೆಚ್ಚೋದಕ್ಕೆ ಹೆಣಗಾಡಿ ಪೊಲೀಸರು ಕೊನೆಗೆ ಮಂಡಿಯೋರಿ ಕೂತಿದ್ರು. ಹೌದು ವೀಕ್ಷಕರೇ, ಈ ಒಂದು ಪ್ರಕರಣ ನಿಜಕ್ಕೂ ನಿಮ್ಮನ್ನ ಅಚ್ಚರಿಗೆ ಗುರಿ ಮಾಡುತ್ತೆ. ಅಷ್ಟಕ್ಕೂ ಆಗಿದ್ದೇನಪ್ಪ ಅಂತ ನೋಡೋದಾದ್ರೆ ವೀಕ್ಷಕರೇ, 2017ರಲ್ಲಿ ಮಧ್ಯಪ್ರದೇಶದ ಗುನಾದಲ್ಲಿ ವಾಸ ಮಾಡ್ತಿದ್ದಂತ ಅಂತರ್ ಸಿಂಗ್ ಮೀನಾ ಎಂಬುವರು ನೀರಾವರಿ ಇಲಾಖೆಯಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಿದ್ರು. ಅವ್ರ ಮಗನ ಹೆಸರು ಹೇಮಂತ್ ಮೀನಾ. ಈ ಹುಡುಗ ಪ್ರತಿದಿನ ತನಗೆ ಬೈಕ್ ಅನ್ನ ಕೊಡಿಸುವಂತೆ ತನ್ನ ತಂದೆ ಬಳಿ ಹಠ ಮಾಡ್ತಿದ್ದ. ಇನ್ನೂ ವಯಸ್ಸಾಗಿಲ್ವಾದ್ರಿಂದ ಅಂತರ್ ಸಿಂಗ್ ಮೀನಾ ಅವನಿಗೆ ಬೈಕ್ ಅನ್ನ ಕೊಡಿಸಿರ್ಲಿಲ್ಲ. ಆದ್ರೆ ಆ ಹುಡುಗ ತುಂಬಾ ಹಠಮಾರಿಯಾಗಿದ್ದು ಜಿದ್ದನ್ನ ಬಿಡದೇ ಇದ್ದಾಗ ತಂದೆ ಮೀನಾ ಅವನಿಗೆ ಬೈಕ್ ಅನ್ನು ಕೊಡಿಸೋದಕ್ಕೆ ಮುಂದಾಗ್ತಾರೆ. ಅವ್ರ ಕುಟುಂಬ ಆರ್ಥಿಕವಾಗಿ ತುಂಬಾ ಸದೃಢವಾಗಿತ್ತು. ವಾಸ್ತವವಾಗಿ ಅವರು ಗುಣಾದ ಶ್ರೀಮಂತರುಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ರು. ಹೇಮಂತ್ ಒಬ್ನೇ ಮಗ. ಹೀಗಾಗಿ ಅವನ ಒತ್ತಾಯಕ್ಕೆ ಮಣಿದು ಅವರು ಮೊದಲೇ ನೋಡಿಟ್ಟಿದ್ದಂತ ಸೆಕೆಂಡ್ ಹ್ಯಾಂಡ್ ಬೈಕ್ ಅನ್ನ ಖರೀದಿ ಮಾಡೋದಕ್ಕೆ 40,000 ರೂಪಾಯಿ ಹಣವನ್ನು ಅವನಿಗೆ ಕೊಟ್ಟಿದ್ರು. ತಂದೆನ ದುಡ್ಡನ್ನು ತೆಗೆದುಕೊಂಡು ಬೈಕ್ ತರೋದಕ್ಕೆ ತನ್ನ ಸ್ನೇಹಿತ ಹನಿ ದುಬೆ ಎಂಬಾತನೊಂದಿಗೆ ಈ ಹೇಮಂತ್ ಹೋಗ್ತಾನೆ. ಅವರು ಆ ಒಂದು ಬೈಕ್ ಅನ್ನ ತೆಗೆದುಕೊಂಡು ಸುಮಾರು 1 ರಿಂದ 1.5 ಗಂಟೆಗಳಲ್ಲಿ ವಾಪಸ್ ಬರಬೇಕಿತ್ತು. ಆದ್ರೆ ಸಂಜೆ ಆದ್ರೂ ಕೂಡ ಅವರು ಹಿಂದಿರುಗಲಿಲ್ಲ. ಈ ಅಂತರ್ ಸಿಂಗ್ ತನ್ನ ಮಗನ್ಗಾಗಿ ಕಾದು ಕಾದು ಸುಸ್ತಾಗಿ ಕೊನೆಗೆ ಫೋನ್ ಮಾಡಿದ್ರು. ಆದ್ರೆ ಅವನು ಫೋನ್ ಅನ್ನ ಎತ್ತಲಿಲ್ಲ. ಆಗ ಮತ್ತಷ್ಟು ಚಿಂತೆಗೆ ಈಡಾದಂತ ಅವ್ರ ತಂದೆ ಅವನ ಸ್ನೇಹಿತ ಹನಿ ದುಬೆಗೆ ಫೋನ್ ಮಾಡಿದ್ರು. ಅವನು ಫೋನ್ ರಿಸೀವ್ ಮಾಡಿ ನನಗೆ ತುಂಬಾ ಹೊತ್ತಿನ ಹಿಂದೆನೆ ಮನೆಗೆ ಡ್ರಾಪ್ ಮಾಡಿ ಹೋದ ಅಂತ ಹೇಳಿದ್ದ. ನಂತರ ಅವನ ತಂದೆ ತಾಯಿ ಹೇಮಂತ್ನ ಎಲ್ಲ ಸ್ನೇಹಿತರು ಕರೆ ಮಾಡಿ ವಿಚಾರಿಸಿದ್ರು. ಆದ್ರೆ ಮಗ ಮಾತ್ರ ಎಲ್ಲೂ ಸಿಗ್ಲಿಲ್ಲ. ಬೇರೆ ಏನ್ ಮಾಡ್ಬೇಕು ಅಂತ ತಿಳಿದೆ ಈ ಅಂತರ್ ಸಿಂಗ್ ಮೀನಾ ದಂಪತಿ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅಲ್ಲಿ ಎಲ್ಲಾ ವಿಷಯವನ್ನು ಕೂಡ ಕೇಳಿಸ್ಕೊಂಡಂತ ಪೊಲೀಸರು, ಹುಡುಗ ಇನ್ನು ಚಿಕ್ಕವನು, ಬೈಕ್ ಬೇರೆ ತಗೊಂಡಿದ್ದಾನೆ, ಎಲ್ಲೋ ಸ್ನೇಹಿತರ ಜೊತೆ ಪಾರ್ಟಿ ಮಾಡ್ತಿರಬಹುದು, ರಾತ್ರಿ ಬರ್ತಾನೆ ಬಿಡಿ ಅಂತ ಹೇಳಿ ಕಳಿಸಿದ್ರು. ಮನೆಗೆ ಬಂದಂತ ಮೀನಾ ಅವ್ರಿಗೆ ರಾತ್ರಿ ಇಡೀ ಕಾದ್ರೂ ಕೂಡ ಅವನು ಬರ್ಲಿಲ್ಲ. ಮರುದಿನ ಅಂದ್ರೆ 2017 ಮೇ 18ನೇ ತಾರೀಕು ಮುಂಜಾನೆ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಹೇಮಂತ್ ನ ನಂಬರ್ ಇಂದನೇ ಫೋನ್ ಅನ್ನ ಮಾಡಿದವರು, ನಿಮ್ಮ ಮಗ ಹೇಮಂತ್ ನಮ್ಮ ಬಳಿ ಇದ್ದಾನೆ, ಅವನನ್ನ ಬಿಡೋದಕ್ಕೆ ನಮ್ಗೆ ಹಣ ಬೇಕು, ಮತ್ತೆ ಫೋನ್ ಮಾಡ್ತೀನಿ, ಹಣದ ವ್ಯವಸ್ಥೆ ಮಾಡ್ಕೊಡಿ ಅಂತ ಫೋನ್ ಅನ್ನ ಕಟ್ ಮಾಡಿದ್ರು. ತಕ್ಷಣ ಹೇಮಂತ್ ನ ತಂದೆ ತಾಯಿ ಪೊಲೀಸ್ ಠಾಣೆಗೆ ಹೋಗಿ ತಮ್ಗೆ ಈ ರೀತಿ ಕರೆ ಬಂದಿದೆ ಅಂತ ಪೊಲೀಸರಿಗೆ ತಿಳಿಸಿದ್ರು. ನನ್ ಮಗನನ್ನ ಯಾರೋ ಅಪಹರಿಸಿದ್ದಾರೆ, ಬೇಗ ನನ್ ಮಗ ಎಲ್ಲಿದ್ದಾನೆ ಅಂತ ಹುಡುಕೊಡಿ, ನಮ್ಗಿರೋದು ಅವನೊಬ್ನೇ ಮಗ ಅಂತ ಗೋಳಾಡಿದ್ರು. ಆಗ ಪೊಲೀಸರು ಅವ್ರಿಗೆ ಬಂದಂತ ಫೋನ್ ಕರೆಯನ್ನ ಎಲ್ಲಿಂದ ಮಾಡಲಾಗಿದೆ, ಯಾವ ಲೊಕೇಶನ್ ಅಂತ ಚೆಕ್ ಮಾಡಿದ್ರು. ಅದು ಇಂದೋರ್ನಿಂದ ಬಂದಿತ್ತು. ಆಮೇಲೆ ಪೊಲೀಸರು ಈ ಹೇಮಂತ್ ನ ತಂದೆ ತಾಯಿ ಹತ್ರ ಹೇಮಂತ್ ನ ಸ್ನೇಹಿತರು ಯಾರ್ಯಾರಿದ್ದಾರೆ ಅವರ ವಿಳಾಸ ಮತ್ತು ಫೋನ್ ನಂಬರ್ ಕೊಡಿ ಅಂತ ಕೇಳಿದ್ರು. ಈ ಹನಿ ದುಬೆ ಮಾತ್ರ ಅಲ್ಲದೆ ಹೇಮಂತ್ಗೆ ಇನ್ನೂ 4 ಸ್ನೇಹಿತರಿದ್ರು. ಅವ್ರ ಹೆಸರು ಲೋಕೇಶ್ ಲೋಧಾ, ಹೃತಿಕ್, ನಾಮದೇವ್ ಮತ್ತೆ ಸಂಸ್ಕಾರ ಅಂತ ಹೇಳಿ ಅವರ ವಿವರವನ್ನ ಕೊಟ್ಟಿದ್ರು. ಅವರೆಲ್ಲರೂ ಕೂಡ ಶಾಲಾ ದಿನದಿಂದನೇ ಅವನ ಸ್ನೇಹಿತರಾಗಿದ್ರು. ಮೊದಲಿಗೆ ಹೇಮಂತ್ ಜೊತೆ ಬೈಕ್ ತರೋದಕ್ಕೆ ಹೋಗಿದ್ದಂತ ಹನಿ ದುಬೆಯನ್ನ ಕರೆಸಿ ವಿಚಾರಿಸಿದ್ರು. ಅವನು ಹೇಮಂತ್ ತಂದೆಗೆ ಹೇಳಿದ್ದನ್ನೇ ಪೊಲೀಸರಿಗೂ ಹೇಳಿದ್ದ. ನನ್ನನ್ನ ಸಂಜೆನೆ ಮನೆ ಬಳಿ ಬಿಟ್ಟು ಹೋದವನು ವಾಪಸ್ ಬಂದಿಲ್ಲ ಅಂತ ಹೇಳಿದ್ದ. ನಂತರ ಪೊಲೀಸರು ಎಲ್ಲಾ ಸ್ನೇಹಿತರಿಗೆ ಠಾಣೆಗೆ ಬರೋದಕ್ಕೆ ಹೇಳಿದ್ರು. ಎಲ್ಲರೂ ಬಂದಿದ್ದಾರಾದ್ರೂ ಹೃತಿಕ್, ನಾಮದೇವ್ ಮಾತ್ರ ಬರ್ಲಿಲ್ಲ. ಯಾಕೆಂದ್ರೆ ಅವನು ಮನೆಯಲ್ಲಿ ಇರ್ಲಿಲ್ಲ. ಹೇಮಂತ್ ನ ಎಲ್ಲಾ ಸ್ನೇಹಿತರ ವಿಚಾರಣೆ ಮಾಡಿದ್ರು ಪೊಲೀಸರಿಗೆ ಹೆಚ್ಚಿನ ಮಾಹಿತಿ ಸಿಗ್ಲಿಲ್ಲ. ಆಮೇಲೆ ಠಾಣೆಗೆ ಬರ್ದೆ ಉಳಿದಿದ್ದಂತ ಹೃತಿಕ್ ನನ್ನ ಕರೆ ತರೋದಕ್ಕೆ ಪೊಲೀಸರು ಮತ್ತೆ ಅವನ ಮನೆ ಬಳಿ ಹೋದ್ರು. ಅವ್ರ ಮನೆಯವರು ಅವನು ಊರಲ್ಲಿಲ್ಲ, ಇಂದೋರ್ಗೆ ಹೋಗಿದ್ದಾನೆ ಅಂತ ಹೇಳಿದ್ರು. ಈ ಹೇಮಂತ್ ತಂದೆಗೆ ಫೋನ್ ಬಂದದ್ದು ಕೂಡ ಇಂದೋರ್ನಿಂದನೇ ಆಗಿದ್ರಿಂದ ಪೊಲೀಸರಿಗೆ ಹೃತಿಕ್ ಮೇಲೆ ಮತ್ತಷ್ಟು ಸಂಶಯ ಬಂದಿತ್ತು. ತಡ ಮಾಡದೆ ಹೇಮಂತ್ ಜೊತೆಗೆ ಹೃತಿಕ್ ನನ್ನು ಕೂಡ ಅವರು ಹುಡುಕೋದಿಕ್ಕೆ ಮುಂದಾದ್ರು. ಈ ಒಂದು ಸಮಯದಲ್ಲಿ ಪೊಲೀಸ್ ಠಾಣೆಗೆ ಅಪರಿಚಿತ ವ್ಯಕ್ತಿಯಿಂದ ಕರೆ ಬಂದಿದ್ದು ಅವರು ಗುಣ ಅರಣ್ಯದಲ್ಲಿ ಸುಟ್ಟ ವ್ಯಕ್ತಿ ದೇಹವನ್ನ ನೋಡಿದ್ದಾಗಿ ಹೇಳಿದ್ರು. ಇದನ್ನ ಕೇಳಿದ ತಕ್ಷಣ ಪೊಲೀಸರು ಗುಣ ಅರಣ್ಯಕ್ಕೆ ಹೋಗ್ತಾರೆ. ಅಲ್ಲಿ ಬಿದ್ದಿದ್ದಂತ ಶವ ಹರೆಯದ ಹುಡುಗನದಾಗಿತ್ತು. ಅದು ಹೇಮಂತ್ನದ್ದೇ ಆಗಿರಬಹುದು ಅಂತ ಪೊಲೀಸರಿಗೆ ಸಹಜವಾಗಿ ಡೌಟ್ ಬಂತು. ನಂತರ ಶವವನ್ನ ಫೋರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಿ ಬೇಗ ವರದಿ ಕೊಡುವಂತೆ ಕೇಳ್ಕೊಂಡ್ರು. ನಂತರ ಬಂದಂತ ಅದರ ವರದಿ ನೋಡಿ ಪೊಲೀಸರು ಪೆಚ್ಚಾಗಿದ್ರು. ಏಕೆಂದ್ರೆ ವಾಸ್ತವದಲ್ಲಿ ಆ ಒಂದು ಶವ ಹೇಮಂತ್ನದ್ದು ಆಗಿರ್ಲಿಲ್ಲ. ಅದು ಅವರು ಸಂಶಯ ಪಟ್ಟಿದ್ದಂತ ಹೃತಿಕ್ನ ಶವ ಆಗಿತ್ತು. ಇನ್ನೊಂದ್ ಕಡೆ ಈ ಹೇಮಂತ್ ಬಗ್ಗೆ ಏನೂ ಕೂಡ ವಿಷಯ ಗೊತ್ತಾಗ್ಲಿಲ್ಲ. 18ನೇ ತಾರೀಕು ಹೇಮಂತ್ ನಾಪತ್ತೆಯಾಗಿದ್ದ. 19ರಂದು ಕಾಡ್ನಲ್ಲಿ ಹೃತಿಕ್ ಶವ ಪತ್ತೆಯಾಗಿತ್ತು. ಅಲ್ಲಿ ಹೇಮಂತ್ನ ಫೋನ್ ಕೂಡ ಸಿಗುತ್ತೆ. ಅಂದ್ರೆ ಈ ಒಂದು ಫೋನ್ ಇಂದ ಹೃತಿಕ್ ಹೇಮಂತ್ ತಂದೆಗೆ ಕರೆ ಮಾಡಿದಂತ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ. ಇನ್ನು ಹೇಮಂತ್ ತಂದೆ ಕೂಡ ನನಗೆ ಫೋನ್ ಮಾಡೋದವನ ಧ್ವನಿ ನಾನು ಈ ಮೊದಲೇ ತುಂಬಾ ಸಲ ಕೇಳಿದ್ದೆ ಅಂತ ನನಗೆ ಅನಿಸ್ತಾ ಇತ್ತು ಅಂತ ಹೇಳಿದ್ರು. ಆದ್ರೆ ಹೀಗೆ ಕರೆ ಮಾಡಿ ದುಡ್ಡನ್ನ ಕೇಳದವನೇ ಯಾಕೆ ಶವ ಆದಂತ ಮಾತ್ರ ಗೊತ್ತಾಗ್ಲಿಲ್ಲ. ಈಗ ಸತ್ತಿರುವಂತಹ ಹೃತಿಕ್ ಹೇಮಂತ್ ನನ್ನ ಕಿಡ್ನಾಪ್ ಮಾಡಿರಬಹುದು. ಆದ್ರೆ ಒಬ್ಬ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಕೆಲವರ ಬೆಂಬಲ ಬೇಕೇ ಬೇಕು.
ಅದು ಕೂಡ ಹೇಮಂತ್ನ ಸ್ನೇಹಿತರಾಗಿದ್ರೆ ಮಾತ್ರ ಸಾಧ್ಯ ಎಂಬುದು ಅವರಿಗೆ ಮನದಟ್ಟಾಗಿತ್ತು. ನಂತರ ಪೊಲೀಸರು ಉಳಿದ ಸ್ನೇಹಿತರ ಮೇಲೆ ಅನುಮಾನವನ್ನ ಪಡತೊಡಗಿದ್ರು. ಈ ಸಲ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡೋಣ ಅಂತ ಮೊದಲು ಲೋಕೇಶ್ ಲೋಧಾನನ್ನ ಕರೆತರೋದಕ್ಕೆ ಅವರು ನಿರ್ಧರಿಸಿದ್ರು. ಆದರೆ ಮೇ 20ನೇ ತಾರೀಕು ಪೊಲೀಸರಿಗೆ ಮತ್ತೊಂದು ಕರೆ ಬಂದಿತ್ತು. ಅದೇ ಗುಣಕಾಡ್ನಲ್ಲಿ ಮತ್ತೊಂದು ಶವ ಪತ್ತೆಯಾದ ಬಗ್ಗೆ ಫೋನ್ ಮಾಡಿದವರು ಮಾಹಿತಿ ಕೊಟ್ಟಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಪ್ರಾಣವನ್ನ ಕಳೆದುಕೊಂಡಿದ್ದಂತ ಆ ಹುಡುಗ ಸಾಕಷ್ಟು ಸುಟ್ಟು ಕರಕಲಾಗಿದ್ದ. ಈಗ ಮತ್ತೆ ಪೊಲೀಸರಿಗೆ ಆ ಮೃತದೇಹ ಹೇಮಂತ್ನದ್ದೇ ಇರಬಹುದು ಎಂಬ ಅನುಮಾನ ಕಾಡತೊಡಗಿತ್ತು. ಆಗ ಪೊಲೀಸರು ಅಲ್ಲಿಗೆ ಹೇಮಂತ್ನ ತಂದೆ ತಾಯಿಯನ್ನ ಕರೆದುಕೊಂಡು ಹೋಗಿದ್ರು. ಆದ್ರೆ ಅದು ತುಂಬಾ ಸುಟ್ಟು ಹೋಗಿದ್ರಿಂದ ಅದು ಯಾರ ದೇಹ ಅಂತ ಪರೀಕ್ಷೆ ಮಾಡೋದಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಯಿತು. ಫೋರೆನ್ಸಿಕ್ ನ ವರದಿ ಬಂದ ನಂತರ ಪೊಲೀಸರಿಗೆ ಮತ್ತೊಂದು ಶಾಕ್ ಕಾದಿತ್ತು. ಅದು ಕೂಡ ಹೇಮಂತ್ನ ಶವ ಆಗಿರ್ಲಿಲ್ಲ, ಅದು ಅವನ ಇನ್ನೊಬ್ಬ ಸ್ನೇಹಿತ ಲೋಕೇಶ್ ಲೋಧಾನ ಶವ ಆಗಿತ್ತು. ಇದೇಂದ್ರೆ ಇದು, ನಾವು ಅನುಮಾನಿಸ್ತವರೆಲ್ಲ ಸಾಯ್ತಿದ್ದಾರಲ್ಲ ಅಂತ ಪೊಲೀಸರಿಗೆ ಫಜೀತಿಯನ್ನ ತಂದೊಡ್ಡಿತ್ತು. ಹೃತಿಕ್ ಮೇಲೆ ಅನುಮಾನ ಪಟ್ಟಾಗ ಅವನೇ ಹೆಣವಾಗಿ ಸಿಕ್ಕಿದ್ದ. ನಂತರ ಉಳಿದ ಸ್ನೇಹಿತರ ಮೇಲೆ ಅನುಮಾನ ಪಟ್ಟು ಈ ಲೋಕೇಶ್ನನ್ನ ವಿಚಾರಿಸಬೇಕು ಅಂತ ಅನ್ಕೊಂಡಾಗ ಅವನು ಕೂಡ ಹೆಣವಾಗಿ ಸಿಕ್ಕಿದ್ದ. ಈಗ ಪೊಲೀಸರಿಗೆ ಏನ್ ಮಾಡಬೇಕು ಎಂಬುದೇ ಗೊತ್ತಾಗ್ಲಿಲ್ಲ. ನಾಪತ್ತೆಯಾಗಿರುವಂತ ಹೇಮಂತ್ ಇನ್ನೂ ಕೂಡ ಸಿಕ್ಕಿರ್ಲಿಲ್ಲ. ಅವನನ್ನ ಅಪಹರಣ ಮಾಡೋರೆಲ್ಲ ಪ್ರಾಣವನ್ನ ಬಿಡತೊಡಗಿದ್ರು. ಈ ಕೊಲೆಗಾರ ಪೊಲೀಸರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದ. ಈಗ ಏನ್ ಮಾಡೋದು, ಯಾವ ಎಳೆ ಹಿಡಿದುಕೊಂಡು ಈ ಒಂದು ಪ್ರಕರಣವನ್ನ ಮುಂದುವರಿಸಬೇಕು ಅಂತ ಗೊತ್ತಾಗದೆ ಪೊಲೀಸರು ಮಂಡಿಯೂರಿದ್ರು. ಹೇಮಂತ್ ನಾಪತ್ತೆಯಾದ ಮೇಲೆ ಆತನ ಇಬ್ರು ಗೆಳೆಯರು ಪ್ರಾಣವನ್ನ ಕಳೆದುಕೊಂಡಿದ್ರು. ಪೊಲೀಸರು ಈಗಾಗಲೇ ಹನಿ ದುಬೆಯನ್ನ ಕರೆಸಿ ವಿಚಾರಣೆ ಮಾಡಿದ್ರು. ಆತ ಮೊದಲು ಹೇಮಂತ್ನ ತಂದೆಗೆ ಹೇಳಿದ್ದಕ್ಕೂ ಪೊಲೀಸರ ಮುಂದೆ ಹೇಳಿದ್ದಕ್ಕೂ ವ್ಯತ್ಯಾಸ ಇರಲಿಲ್ಲ. ಆದ್ರಿಂದ ಇನ್ನೊಬ್ಬ ಸ್ನೇಹಿತ ಸಂಸ್ಕರನನ್ನ ಮತ್ತೊಮ್ಮೆ ಕರೆಸಿ ವಿಚಾರಿಸಿದಾಗ ಅವನು ಮೇ 18, 19, 20ನೇ ತಾರೀಕು ನಮ್ಮ ಮನೆಯಲ್ಲಿನೇ ಇದ್ದೆ, ಹಾಗಾಗಿ ನಾನು ತುಂಬಾ ದಿನದಿಂದ ನನ್ನ ಸ್ನೇಹಿತರನ್ನ ಭೇಟಿಯಾಗಿಲ್ಲ ಅಂತ ಹೇಳಿದ್ದ. ಪೊಲೀಸರು ಅವ್ರ ಮನೆಗೆ ಹೋಗಿ ಅಕ್ಕಪಕ್ಕದವರನ್ನ ವಿಚಾರಿಸಿದಾಗ ಸಂಸ್ಕಾರ ಹೇಳಿದ್ದು ಸರಿ ಅಂತ ದೃಢಪಟ್ಟಿತ್ತು. ಆದ್ರಿಂದ ಈ ಸಂಸ್ಕಾರನನ್ನ ಈ ಒಂದು ಕೇಸ್ನಿಂದ ಸಂಪೂರ್ಣವಾಗಿ ಹೊರಗಿಡಲಾಯಿತು. ಆತನಿಗೂ ಈ ಒಂದು ಕೇಸಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು. ಇದಾದ್ಮೇಲೆ ಪೊಲೀಸರ ಲಿಸ್ಟ್ ಅಲ್ಲಿ ಹನಿ ದುಬೆ ಒಬ್ನೇ ಉಳಿದುಕೊಂಡಿದ್ದ. ಅವನನ್ನ ಈಗಾಗಲೇ ವಿಚಾರಿಸಿದ್ರು ಕೂಡ ಬೇರೆ ದಾರಿ ಇರದೆ ಅವನನ್ನ ಮತ್ತೊಮ್ಮೆ ವಿಚಾರಣೆಗೆ ಕರೆದಿದ್ರು. ಅವನ ಹೇಳಿಕೆಗಳ ಬಗ್ಗೆ ಪೊಲೀಸರು ಮತ್ತೆ ಮತ್ತೆ ತನಿಖೆಯನ್ನ ಮಾಡ್ತಾರೆ. ಆದ್ರೆ ಯಾವುದೇ ಬೆಳವಣಿಗೆ ಮಾತ್ರ ಕಾಣಲಿಲ್ಲ. ಅಷ್ಟೊತ್ತಿಗೆ ಸುಸ್ತಾಗಿದ್ದಂತ ಪೊಲೀಸರು ಹೇಮಂತ್ ತಂದೆಯನ್ನ ಭೇಟಿಯಾಗಿ ಚಿಕ್ಕ ಚಿಕ್ಕ ವಿಷಯ ಕೂಡ ಉಳಿದಂತೆ ಹೇಮಂತ್ಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯವನ್ನ ನೆನಪು ಮಾಡ್ಕೊಂಡು ನಮ್ಗೆ ಹೇಳಿ ಅಂತ ಕೇಳಿದ್ರು. ಆಗ ಅವರು ತುಂಬಾ ಸಮಯ ಯೋಚಿಸಿ, ನಾನ್ ಹೇಳ್ತಿರೋದು ಈ ಒಂದು ಕೇಸ್ಗೆ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ಹೇಳ್ತೀನಿ. ಹೇಮಂತ್ ತನ್ನ ಸ್ನೇಹಿತ ಹನಿ ದುಬೆ ಮನೆಗೆ ಜಾಸ್ತಿ ಹೋಗ್ತಿದ್ದ. ಅವನು ಮನೆಯಲ್ಲಿ ಇಲ್ಲದೆ ಇದ್ರೂ ಕೂಡ ಅವನ ತಾಯಿ ಇದ್ದಾಗಲೂ ಕೂಡ ಇವನು ಜಾಸ್ತಿ ಅವ್ರ ಮನೆಗೆ ಹೋಗ್ತಾ ಇದ್ದದ್ದು ನನಗೆ ಗೊತ್ತಾಯ್ತು. ಆಕೆಗೆ ದೊಡ್ಡವರ ಸಹವಾಸ ಇತ್ತು. ಅವರೆಲ್ಲರೂ ಕೂಡ ಆಕೆ ಮನೆಗೆ ಬಂದು ಹೋಗ್ತಿದ್ರು. ಒಟ್ಟಾರೆ ಅವಳ ನಡವಳಿಕೆ ಸರಿ ಇಲ್ಲ ಅಂತ ನನಗೆ ಅನ್ಸಿದ್ರಿಂದ ಅಲ್ಲಿಗೆ ಜಾಸ್ತಿ ಹೋಗ್ಬೇಡ ಅಂತ ಒಂದ್ಸಾರಿ ಈ ಹೇಮಂತ್ಗೆ ಬೈದಿದೆ ಅಂತ ಅವರು ಹೇಳಿದ್ರು. ಹೇಗೋ ಒಟ್ನಲ್ಲಿ ತನಿಖೆಯನ್ನ ಮುಂದುವರಿಸೋದಕ್ಕೆ ಒಂದು ಎಳೆ ಸಿಕ್ತಲ್ಲ ಸಾಕು ಅಂತ ಅನ್ಕೊಂಡಂತ ಪೊಲೀಸರು ಹನಿ ದುಬೆಯ ತಾಯಿ ಪೂನಂ ದುಬೆಯನ್ನ ಠಾಣೆಗೆ ಕರೆಸಿ ವಿಚಾರಿಸಿದ್ರು. ಆಕೆ ಪೊಲೀಸ್ ಸ್ಟೇಷನ್ಗೆ ಬರುವಂತ ಮೊದಲೇ ಅನೇಕ ಪ್ರಭಾವಿಗಳಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ಲು. ಅವರೆಲ್ಲ ಪೊಲೀಸ್ ಠಾಣೆಗೆ ಕರೆ ಮಾಡಿ ಅವ್ರಿಗೂ ಈ ಒಂದು ಕೇಸ್ಗೂ ಸಂಬಂಧ ಇಲ್ಲ, ಅವರ ವಿಚಾರಣೆ ಮಾಡೋದು ಬೇಡ ಅಂತ ಪೊಲೀಸರ ಮೇಲೆ ಒತ್ತಡವನ್ನ ಹಾಕಿದ್ರು. ಆಗ ಪೊಲೀಸರಿಗೆ ಪೂನಂ ದುಬೆ ಮೇಲೆ ಇದ್ದಂತ ಅನುಮಾನ ಮತ್ತಷ್ಟು ಹೆಚ್ಚಾಯ್ತು. ಯಾಕೆಂದ್ರೆ ಆಕೆ ತಪ್ಪನ್ನ ಮಾಡದೇ ಇದ್ದಿದ್ರೆ ಠಾಣೆಗೆ ಬಂದು ಇದ್ದಿದ್ದನ್ನ ಹೇಳಿ ಹೋಗ್ಬೇಕಿತ್ತು. ಅದು ಬಿಟ್ಟು ವಿಚಾರಣೆನೇ ಬೇಡ ಅಂತ ಹೇಳಿಸ್ತಾ ಇರೋದು ಯಾಕೆ? ಅದರಿಂದ ಏನ್ ತೊಂದ್ರೆ ಅಂತ ಲೆಕ್ಕ ಹಾಕ್ತಂತ ಪೊಲೀಸರು ಯಾರ ಮಾತನ್ನು ಕೂಡ ಕೇಳದೆ ಆಕೆನ ಠಾಣೆಗೆ ಕರೆತಂದು ವಿಚಾರಿಸಿದ್ರು. ಠಾಣೆಗೆ ಅಳುತ್ತಲೇ ಬಂದಂತ ಆಕೆ, ಹೇಮಂತ್ ನನ್ ಮಗ ಇದ್ದ ಹಾಗೆ, ಆತನಿಗೆ ಏನಾದ್ರೂ ಮಾಡೋದಿರ್ಲಿ, ಆ ಬಗ್ಗೆ ನಾನು ಯೋಚನೆ ಕೂಡ ಮಾಡೋದಿಲ್ಲ ಅಂತ ಹೇಳಿದ್ಲು. ಅವಳು ಮಾಡ್ತಿರೋದು ನಾಟಕ ಅಂತ ಪೊಲೀಸರಿಗೆ ಸುಲಭವಾಗಿನೇ ಗೊತ್ತಾಗಿತ್ತು. ಆಗ ಅವರು ಇವಳೊಬ್ಬನೇ ವಿಚಾರಣೆ ಮಾಡದೆ ಅವಳ ಮಗ ಅಂದ್ರೆ ಹನಿ ದುಬೆಯನ್ನು ಕೂಡ ಬೇರೆ ಕೋಣೆಯಲ್ಲಿ ಕೂರಿಸಿ ವಿಚಾರಣೆಯನ್ನ ಮಾಡಿದ್ರು. ತಾಯಿ ಮತ್ತು ಮಗ ಇಬ್ಬರನ್ನು ಕೂಡ ಏಕಕಾಲದಲ್ಲಿ ತನಿಖೆಯನ್ನ ಮಾಡಿದಾಗ ಅವರಿಬ್ಬರ ಹೇಳಿಕೆಗಳು ಹೊಂದಿಕೆಯಾಗಲಿಲ್ಲ. ಆಗ ಪೊಲೀಸರು ತಡ ಮಾಡದೆ ಪೂನಂ ದುಬೆಯನ್ನ ಕಸ್ಟಡಿಗೆ ತೆಗೆದುಕೊಂಡು ತಮ್ಮದೇ ಭಾಷೆಯಲ್ಲಿ ವಿಚಾರಿಸಿದ್ರು. ಕೊನೆಗೆ ಪೂನಂ ದುಬೆ ಸುಸ್ತಾಗಿ ಸತ್ಯವನ್ನ ಹೇಳಿದ್ಲು. ಆ ಒಂದು ಸತ್ಯ ನಿಜಕ್ಕೂ ಪೊಲೀಸರನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು. ವೀಕ್ಷಕರೇ, ಈ ಪೂನಂ ದುಬೆ ತನ್ನ ಪತಿಯಿಂದ ಬೇರೆಯಾಗಿ ಮಗ ಹನಿ ದುಬೆಯೊಂದಿಗೆ ಗೋನಾದಲ್ಲಿ ವಾಸಿಸ್ತಿದ್ಲು. ಆಕೆ ಕ್ಯಾರೆಕ್ಟರ್ ಸರಿ ಇರದ ಕಾರಣ ಆಕೆ ಗಂಡ ಆಕೆಯನ್ನ ದೂರ ಇಟ್ಟಿದ್ದ. ಐಷಾರಾಮಿ ಜೀವನವನ್ನು ನಡೆಸೋದು ಆಕೆಯ ಸ್ವಭಾವ ಆಗಿತ್ತು. ಅದಕ್ಕೆ ಬೇಕಾದ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಯಾವ ಮಟ್ಟಕ್ಕಾದ್ರೂ ಆಕೆ ಇಳಿತಾ ಇದ್ಲು. ಈ ಗುಣಕ್ಕೆ ಶಿಫ್ಟ್ ಆದ ನಂತರ ಈ ಹೇಮಂತ್ನ ತಂದೆ ಅಂತರ್ ಸಿಂಗ್ ಮೀನಾ ಬಗ್ಗೆ ಆಕೆ ತಿಳಿದುಕೊಂಡಿದ್ಲು. ಅವರು ತುಂಬಾ ಶ್ರೀಮಂತರು ಅಂತ ಗೊತ್ತಾಗಿತ್ತು. ಹಾಗಾಗಿ ಅವಳು ಮೊದಲು ಅಂತರ್ ಸಿಂಗ್ ಮೀನಾರನ್ನ ಬಲೆಗೆ ಬೀಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟಿದ್ಲು. ಆದ್ರೆ ಅವ್ರ ಕಡೆಯಿಂದ ಸರಿಯಾದ ಪ್ರತಿಕ್ರಿಯೆ ಬಾರದೇ ಇದ್ದಾಗ ಅವಳು ತನ್ನ ಯೋಜನೆಯನ್ನ ಬದಲಿಸಿದ್ಲು. ತಂದೆಯ ಬದಲು ಅವ್ರ ಮಗ ಹೇಮಂತ್ಗೆ ಗಾಳ ಹಾಕಿದ್ಲು. ಆದ್ರೆ ಆತ ಸುಲಭವಾಗಿ ಆ ಒಂದು ಗಾಳಕ್ಕೆ ಬಿದ್ದಿದ್ದ. ಮೊದಲು ಈ ಹೇಮಂತ್ ಈ ಹನಿ ದುಬೆಯನ್ನ ಭೇಟಿಯಾಗೋದಕ್ಕೆ ಅವ್ರ ಮನೆಗೆ ಬರ್ತಿದ್ದ. ಆದ್ರೆ ಕ್ರಮೇಣ ಅವನ ತಾಯಿ ಅವನಿಗೆ ತುಂಬಾ ಕ್ಲೋಸ್ ಆಗಿ ಆಮೇಲೆ ಅವನು ಮನೆಯಲ್ಲಿ ಇಲ್ಲದೆ ಇದ್ರೂ ಕೂಡ ಆತ ಬರ್ತಿದ್ದ.
ಇದಾದ್ಮೇಲೆ ಅವಳು ಹೇಮಂತ್ ಮನೆಯಿಂದ ಹಣ ಮತ್ತು ಆಭರಣಗಳನ್ನ ತೆಗೆದುಕೊಂಡು ಬರೋದಿಕ್ಕೆ ಹೇಳ್ತಾ ಇದ್ಲು. ಅವನು ಕೂಡ ಆಕೆ ಮಾತನ್ನ ಕೇಳಿ ತನ್ನ ತಾಯಿಯ ಓಲೆಗಳನ್ನು ಕೂಡ ತಂದ್ಕೊಟ್ಟಿದ್ದ. ಇನ್ನು ಈ ಹನಿ ದುಬೆಗೆ ಹೇಮಂತ್ ತಾನು ಮನೆಯಲ್ಲಿ ಇಲ್ಲದೆ ಇದ್ದಾಗಲೂ ಕೂಡ ಬರ್ತಾ ಇರೋದು ಗೊತ್ತಾಗುತ್ತೆ. ಈ ಒಂದು ವಿಷಯವನ್ನ ಆತ ಸಹಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆತ ಕೋಪದಿಂದ ಕುದಿತಾ ಇದ್ದ. ಅವನ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಿಕ್ಕೆ ಸರಿಯಾದ ಸಮಯಕ್ಕೆ ಆತ ಕಾಯ್ತಾ ಇದ್ದ. ಹೇಮಂತ್ ಬೈಕನ್ನ ಖರೀದಿ ಮಾಡೋದಕ್ಕೆ ಹೊರಟಾಗ ಇದೇ ಸರಿಯಾದ ಸಮಯ ಅಂತ ಹನಿ ದುಬೆ ಸ್ಕೆಚ್ ಹಾಕಿದ್ದ. ಹನಿ ತನ್ನ ಮತ್ತು ಹೇಮಂತ್ನ ಸ್ನೇಹಿತರಾದಂತ ಲೋಕೇಶ್ ಲೋಧಾ ಮತ್ತೆ ಹೃತಿಕ್ ನಾಮದೇವ್ಗೆ ಈ ಮೊದಲೇ ಈ ಒಂದು ವಿಷಯವನ್ನ ತಿಳಿಸಿದ್ದ. ಹೇಮಂತ್ನ ಪ್ರಾಣವನ್ನ ತೆಗೆಯೋದಕ್ಕೆ ರೆಡಿಯಾದಂತ ಅವರು ಬೈಕನ್ನ ತೆಗೆದುಕೊಳ್ಳುವಂತ ಖುಷಿಗೆ ಪಾರ್ಟಿ ಕೊಡುವಂತ ಅವನ್ಗೆ ಕೇಳಿದ್ರು. ಅದರಂತೆ ಎಲ್ಲರೂ ಕೂಡ ಬಿಯರ್ ಬಾಟಲ್ನೊಂದಿಗೆ ಕಾಡಿನ ಕಡೆಗೆ ಹೋಗ್ತಾರೆ. ಅಲ್ಲಿಗೆ ಬಂದ ಕೂಡಲೇ ಹನಿ ಕೈಯಲ್ಲಿದ್ದಂತ ಬಿಯರ್ ಬಾಟ್ಲಿಂದ ಹೇಮಂತ್ ತಲೆಗೆ ಹೊಡೆದಿದ್ದ. ನಂತರ ಒಡೆದಂತ ಬಿಯರ್ ಬಾಟಲ್ನಿಂದ ಅವನನ್ನ ಇರಿದು ಕೊಂದು ಹಾಕಿದ್ದ. ಆಮೇಲೆ ಅವನ ಬಾಡಿಯನ್ನ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ದ. ನಂತರ ಉಳಿದಿದ್ದನ್ನ ಕುಡಿದು ಎಲ್ಲರೂ ಕೂಡ ಹನಿಯ ಮನೆಗೆ ಹೋಗ್ತಾರೆ. ಅಲ್ಲಿ ಹನಿ ತನ್ನ ತಾಯಿಗೆ ನಡೆದದೆಲ್ಲವನ್ನು ಕೂಡ ಹೇಳಿದ್ದ. ಆಗ ಹನಿಯ ತಾಯಿ ಭಯ ಪಡುವಂತ ಅಗತ್ಯ ಇಲ್ಲ, ನಾನು ಖಂಡಿತವಾಗಿ ಏನಾದ್ರೂ ಮಾಡ್ತೀನಿ, ನಿಮ್ಗೆ ಏನು ಕೂಡ ಆಗದಾಗೆ ನೋಡ್ಕೊಳ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ಲು. ನಂತರ ಪೂನಂ ದುಬೆ ತನ್ನ ಮಗನ ಸ್ನೇಹಿತರಾದಂತ ಲೋಕೇಶ್ ಲೋಧಾ ಮತ್ತು ಹೃತಿಕ್ ನಾಮದೇವ್ಗೆ ಹೇಮಂತ್ ತಂದೆ ಶ್ರೀಮಂತರು, ನಾವು ಅವರಿಂದ ಸಾಕಷ್ಟು ಹಣವನ್ನ ವಸೂಲಿ ಮಾಡಬಹುದು, ನೀವು ನಾನು ಹೇಳಿದಾಗೆ ಮಾಡಿ ಅಂತ ಹೇಳಿದ್ಲು. ಅದಕ್ಕೆ ಎಲ್ಲರೂ ಕೂಡ ಒಪ್ಪಿದ್ರು. ಹೃತಿಕ್ ನಾಮದೇವ್ ಕೈಯಲ್ಲಿ ಹೇಮಂತ್ನ ಫೋನನ್ನ ಕೊಟ್ಟಂತ ಪೂನಂ ದುಬೆ ಇದನ್ನ ತೆಗೆದುಕೊಂಡು ಇಂದೋರ್ಗೆ ಹೋಗು, ಅಲ್ಲಿ ಇದನ್ನ ಆನ್ ಮಾಡಿ ಅವ್ರ ತಂದೆಗೆ ಫೋನ್ ಮಾಡು, ನಿಮ್ಮ ಮಗ ನಮ್ಮ ಬಳಿ ಇದ್ದಾನೆ, ಅವನನ್ನ ಬಿಡೋದಕ್ಕೆ ಹಣ ಬೇಕು ಅಂತ ಹೇಳುವಂತ ಫೋನನ್ನ ಹೃತಿಕ್ ಕೈಗೆ ಕೊಟ್ಟಿದ್ಲು. ಬರುವ ದುಡ್ಡಿನಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಹಂಚಿಕೊಳ್ಳೋಣ ಅಂತ ಆಕೆ ಹೇಳಿದ್ಲು. ಅದರಂತಾನೆ ಈ ಹೃತಿಕ್ ಇಂದೋರ್ಗೆ ಹೋಗಿ ಹೇಮಂತ್ ತಂದೆಗೆ ಕರೆ ಮಾಡಿ ವಾಪಸ್ ಬಂದಿದ್ದ. ಇತ್ತ ಇನ್ನೊಬ್ಬ ಹುಡುಗ ಲೋಕೇಶ್ ಲೋಧಾ ತನಗೆ ಬರ್ಬೇಕಾದಂತ ಹಣವನ್ನ ಮುಂಗಡವಾಗಿನೇ ಕೊಡ್ಬೇಕು, ಇಲ್ದಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲವನ್ನೂ ಕೂಡ ಹೇಳ್ತೀನಿ ಅಂತ ಪೂನಂ ದುಬೆಗೆ ಕಾಲ್ ಮಾಡಿ ಹೆದರಿಸಿದ್ದ. ಆಗ ಚಿಂತೆಗೆ ಬಿದ್ದಂತ ತಾಯಿ ಮಗ ಈ ಲೋಕೇಶ್ನನ್ನ ಹೇಗ್ ತಡಿಬೇಕು ಅಂತ ಪ್ಲಾನ್ ಮಾಡಿದ್ರು. ಅವನನ್ನ ಮತ್ತೆ ಅದೇ ಕಾಡಿಗೆ ಬರೋದಿಕ್ಕೆ ತಿಳಿಸಿದ್ರು. ಪೂನಂ, ಹನಿ ಮತ್ತೆ ಹೃತಿಕ್ ಕೂಡ ಅಲ್ಲಿಗೆ ಹೋಗಿದ್ರು. ನಂತರ ಅಲ್ಲಿಗೆ ಬಂದಂತ ಲೋಕೇಶ್ನನ್ನ ಎಲ್ಲರೂ ಸೇರಿ ಮುಗ್ಸ್ ಹಾಕಿದ್ರು. ಅವನನ್ನ ಹೇಮಂತನ ಸುಟ್ಟಾಕಿದ್ರು. ಅದಾದ್ಮೇಲೆ ಕಾಡಿನಿಂದ ವಾಪಸ್ ಬರ್ತಿರುವಾಗ ಪೂನಂ ತನ್ನ ಮಗನಿಗೆ ಸನ್ನೆ ಮಾಡಿದ್ಲು. ಅವನು ತಡ ಮಾಡದೆ ಹೃತಿಕ್ನನ್ನು ಕೂಡ ಒಂದೇ ಹೊಡೆತದಲ್ಲಿ ಕೊಂದು ಹಾಕಿದ್ದ. ಅವನನ್ನು ಕೂಡ ಪೆಟ್ರೋಲ್ ಹಾಕಿ ಸುಟ್ಟಾಕಿದ್ರು. ನಂತರ ಮನೆಗೆ ಬಂದು ಸದ್ದಿಲ್ಲದೆ ಏನೂ ಆಗಿಲ್ಲ ಎನ್ನುವ ರೀತಿ ಕೂತಿದ್ರು. ತನ್ನ ಪ್ರಭಾವ ಬಳಸಿ ಪೊಲೀಸರಿಂದ ತಪ್ಪಿಸ್ಕೊಳ್ಬಹುದಂತ ಆಕೆ ಲೆಕ್ಕ ಹಾಕಿದ್ಲು. ಆದ್ರೆ ಎಲ್ಲವೂ ಕೂಡ ಅಂದ್ಕೊಂಡ ಹಾಗೆ ಆಗೋದಿಲ್ಲ ಅಲ್ವಾ. ಇವರ ಈ ಒಂದು ಹೇಳಿಕೆಯನ್ನ ಪಡೆದ್ಮೇಲೆ ತಾಯಿ ಮಗ ಇಬ್ರು ಕೂಡ ಪೊಲೀಸರ ಜೊತೆ ಹೋಗಿ ಹೇಮಂತ್ನ ಶವವನ್ನ ತೋರಿಸಿದ್ರು. ನಂತರ ಇವ್ರ ಮೇಲೆ ಹತ್ಯೆ ಕೇಸನ್ನ ಹಾಕಿ ಜೈಲಿಗೆ ತಳ್ಳಲಾಯಿತು. ಮುಂದೆ ಈ ಒಂದು ಪ್ರಕರಣದ ವಿಚಾರಣೆಯಾಗಿ 2022ರಲ್ಲಿ ನ್ಯಾಯಾಲಯ ಅವರಿಬ್ಬರಿಗೂ ಜೀವಾವಧಿ ಶಿಕ್ಷೆಯನ್ನ ವಿಧಿಸ್ತು. ವೀಕ್ಷಕರೇ, ಸ್ನೇಹಿತರಾಗಿದ್ದವರು ಯಾವಾಗ ಹೇಗೆ ತಿರುಗಿ ಬೀಳ್ತಾರೆ, ಮಗನ ಸಮಾನ ಅಂತ ತಿಳಿದವರ ಯೋಜನೆಗಳು ಹೇಗಿರ್ತವೆ ಅಂತ ಜನ ಈ ಒಂದು ಪ್ರಕರಣವನ್ನ ನೋಡಿ ಅರ್ಥ ಮಾಡ್ಕೊಳ್ಬೇಕು. ಸ್ವಲ್ಪ ಸಂಶಯ ಅಂತ ಅನ್ಸಿದ್ರು ಕೂಡ ಹುಷಾರಾಗಿರ್ಬೇಕು ಎಂಬುದು ಈ ಒಂದು ವಿಡಿಯೋದ ಉದ್ದೇಶ. ಹಾಗಾಗಿ ನಿಮ್ಮ ಸುತ್ತಮುತ್ತಲೂ ಕೂಡ ಇಂಥ ಜನ ಇದ್ದೇ ಇರ್ತಾರೆ, ನೀವು ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.